ಆಂಧ್ರ ಸ್ಪೆಷಲ್ ಬಗಾರಾ ಬೈಂಗನ್ ಕುಕ್ಕರಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಒಂದು ಕಡೆ ರೈಸ್ ರೆಡಿ ಆಗೋಷ್ಟರಲ್ಲಿ ಈ ಕರಿ ಕೂಡ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋದಕ್ಕೆ ಎಣ್ಣೆಗಾಯಿ ಥರಾನೇ ಅಂತ ಅನ್ಸಿದ್ರು ಕೂಡ ಒಂದು ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಒಂದು ಪ್ಯಾನ್ಗೆ 1 ಚಮಚ ಎಣ್ಣೆ, 1.5 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಒಂದು ಸ್ವಲ್ಪ ಶೇಂಗಾ, ಒಣ ಕೊಬ್ಬರಿ, 1 ಏಲಕ್ಕಿ, 1 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಜಾವಿತ್ರಿ, 1.5 ಚಮಚ ಧನಿಯಾ, 1 ಚಮಚ ಜೀರಿಗೆ, 1 ಚಮಚ ಎಳ್ಳು, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಬೆಲ್ಲ ಸೇರಿಸಿ ಸ್ವಲ್ಪನೂ ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ನಂತರ ಟೊಮ್ಯಾಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು, ಇದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ತುಂಬ ನೈಸಾಗಿ ಕೂಡ ಗ್ರೈಂಡ್ ಮಾಡಬೇಡಿ. ಈಗ ಈ ಮಸಾಲೆನ ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿ ಒಳಗೆ ತುಂಬಿ ಉಳಿದಿರೋಂಥ ಮಸಾಲೆನೂ ಕೂಡ ಬದನೆಕಾಯಿ ಜೊತೆಲೇ ಸೇರಿಸಿಟ್ಬಿಡಿ. ಇದಾದ ನಂತರ ಒಂದು ಕುಕ್ಕರ್ಗೆ 3 ಚಮಚ ಎಣ್ಣೆ, 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಒಂದು ಹಸಿಮೆಣಸು, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ನಂತರ ಬದನೆಕಾಯಿನ ಸೇರಿಸಿ ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅದರೊಳಗಿರೋಂಥ ಮಸಾಲೆ ಎಲ್ಲ ಹೊರಗೆ ಬಂದುಬಿಡುತ್ತೆ. ಹಾಗೆಯೇ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ, ಬೇಕಾದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇನ್ನೇನು ಒಂದು ವಿಜಿಲ್ ಬಂದುಬಿಡುತ್ತೆ ಅನ್ನೋ ಅಷ್ಟರಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಲ್ ಇನ್ ಒನ್ ಸೈಡ್ ಡಿಶ್ ರೆಸಿಪಿ ರೆಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ.